ನೀವು ಹೇಳ್ತಿರಲ್ಲ ಶಾರ್ಟ್ ಟೆಂಪರ್ಡ್ ಅಂತೇಳಿ, ಮಯೂರವ್ರು ಏನು ಕೇಳ್ತಾರೆ ರಪ್ ಅಂತ ತೆಗಿರ್ತಾ ಇದೆ. ಇಲ್ಲ ಏನೋ ಸಮಥಿಂಗ್ ಆಸ್ ಹ್ಯಾಪನ್. ನಾನು ಆ್ಯಕ್ಚುಲಿ ಫೋನ್ಗೆ ನಂದು 7 ಗಂಟೆ ಮೇಲೆ ನನ್ನ ಫೋನ್ ಯಾರು ಎತ್ತುತ್ತಾ ಇರಲಿಲ್ಲ, ಎದುರವ್ರು ಆ್ಯಕ್ಚುಲಿ. ಅಯ್ಯೋ ಬೇಡಪ್ಪ, ಈಗ ಅವ್ನು ಆ್ಯಕ್ಚುಲಿ ಕ್ಲಾಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ನಾನು ಹಂಗಿರೋದು. ನನಗೆ ಒಂದ್ಸಲಿ ಹಿಂಗೆ ಕುರುಕ್ಷೇತ್ರ ನಡೆದಾಗ ಯಾವುದೋ ಒಂದು ಪ್ರಾಬ್ಲಮ್ ನನಗೆ, ನಾನು ಫ್ಲೈಟ್ ಹತ್ತಲೇಬೇಕು. ಈಗ ಏನಾದರೂ ಆಗಲಿ ಬರ್ಬೇಕು ಬೆಂಗಳೂರಿಗೆ. ನಾನು ಆ್ಯಕ್ಚುಲಿ ಮ್ಯಾಟ್ರ್ ಆಗಿತ್ತು ನನಗೆ. ನಾನು ಏನೇನೋ ಮಾಡಿದೆ, ಸರಿ ಪುಷ್ ಆಯಿತು. ಲಾಸ್ಟ್ ಫ್ಲೈಟು ಇದಾಗೋಯ್ತು, ಯಾಕಂದ್ರೆ ಶೂಟಿಂಗ್ ನಡೀತಾ ಇತ್ತು. ಅವತ್ತು ಬಿಟ್ಬಿಟ್ಟೆ, ನಾಳೆ ಅವ್ರು ಎದ್ದೋಗೋಣ ಅಂತೇಳಿ. ಬಟ್ ನೈಟ್ ಕೂತ್ಕೊಂಡು ಯೋಚನೆ ಮಾಡ್ತಾ ಇದೆ ಅದ್ರ ಬಗ್ಗೆ. ಅಂದರೆ ಒಂದ್ಸಲಿ ಅಂದ್ಕೊಂಡೆ, ಹೌದಲ್ವಾ ಈಗ ನಾನು ಆ್ಯಕ್ಚುಲಿ ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದೀನಿ ಅದನ್ನು. ಇವತ್ತು ದೊಡ್ಡದಾಗಿದೆಯಲ್ಲ, ಒಂದು ವಾರ ಬಿಡೋಣ. ಆ್ಯಕ್ಚುಲಿ ಅದು ಬಂದಿದ್ದು ಥಾಟ್ ನನಗದು, ಒಂದು ವಾರ ಬಿಡೋಣ, ನೋಡೋಣ ಇದನ್ನು ಅಂತ. ಇವತ್ತು ಪ್ರಾಬ್ಲಮ್ ಇಷ್ಟು ದೊಡ್ಡದಿರುತ್ತೆ ನಿಮಗೆ, ನಾಳೆಗೆ ಇಷ್ಟ ಆಗುತ್ತೆ, ಇಷ್ಟು ಬರುತ್ತೆ, ಇಷ್ಟಾಗಿ ಲಾಸ್ಟ್ ದಿನಕ್ಕೆ ಇಷ್ಟೇ ಇರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಆ ಥರ ಕೆಲವು ಆ ಥರದಲ್ಲಿ ತುಂಬ ತಪ್ಪು ಮಾಡಿದ್ದೀನಿ. ಅಂದರೆ ತಪ್ಪು ಅಂದರೆ ಈಗ ನಿಮ್ಮದು ತಪ್ಪೇ ಇರಲ್ಲ, ಅಲ್ಲಿ ಯಾವುದೋ ತಪ್ಪು ಇರುತ್ತೆ. ನಾನು ನಿಮ್ಮ ಫ್ರೆಂಡ್ಶಿಪ್ ಕಳ್ಕೊಳ್ತೀನಿ, ಯಾಕಂದ್ರೆ ನಿಮಗೆ ಫಸ್ಟ್ ಇಟ್ಕೊಳ್ತೀನಿ, ನಿಮ್ಮಿಂದ ಅಲ್ಲಿಗೆ ಹೋಗ್ತೀನಿ, ಯಾಕಂದ್ರೆ ಅವ್ನು ಹುಡುಕ್ತಾ ಇದ್ದೀನಲ್ಲ, ಯಾಕಂದ್ರೆ ನನ್ನ ಫ್ರಸ್ಟ್ರೇಷನ್ ನಂದು ಇದಿರುತ್ತಲ್ಲ ಅಂತ. ಬಟ್ ಆ ಪ್ರಾಬ್ಲಮ್ ದೊಡ್ಡದಾಗಿದ್ದಾಗ ಸುಮ್ಮನೆ ಇದ್ಬಿಡ್ರಿ, ಹೋಗ್ತಾ ಚಿಕ್ಕದಾಗುತ್ತೆ. ಕರೆಕ್ಟ್ ಟಾರ್ಗೆಟ್ಗೆ ಹೊಡಿತೀರಾ, ಯಾವನ್ ತಪ್ಪು ಮಾಡೋ ಅವನೇ ಹಿಡಿತೀರಾ. ಅವತ್ತು ಅಂದ್ಕೊಂಡೆ ಹೌದಲ್ಲ ಇದು ಚೆನ್ನಾಗಿದೆಯಲ್ಲ,